ರಾಧೇಶ್ಯಾಮ್ ಸೀತಾರಾಮ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಎಲ್ಲರೂ ಚೆನ್ನಾಗಿರ್ರಿ, ನಕ್ಕೋತಿರ್ರಿ, ನಗಿಸ್ಕೊಂತಿರ್ರಿ. ಏನಪ್ಪಾ ಅಂತಂದ್ರ ಇವತ್ತು ಆ್ಯಕ್ಚುಲಿ ನಮ್ಮ ಊಟ ನಮ್ಮ ಸ್ಟೈಲ್ ಕಂಟೆಂಟ್ ಮಾಡಬೇಕಾಗಿತ್ತು. ಅಡುಗೆ ಮಾಡಬೇಕಾಗಿತ್ತು, ಯಾರಿಗಾರ ಮಾಡಿಸ್ಬೇಕಾಗಿತ್ತು, ಇಲ್ಲ ನಾನೇ ಮಾಡಬೇಕಾಗಿತ್ತು. ಅದು ಇವತ್ತು ಮಾಡಕ್ ಆಗಲ್ಲ. ಯಾಕಪ್ಪ ಅಂತಂದ್ರ ಹಬ್ಬ, ನಾಗರ ಪಂಚಮಿ ಹಬ್ಬ ಅದ. ಅದಕ್ಕೆ ಇವತ್ತ ಎಲ್ಲರೂ ಉಪವಾಸರ ಮನ್ಯಾಗ. ಆಮೇಲೆ ಅದು ಕಂಟೆಂಟ್ ಮಾಡ್ಬೇಕಂದ್ರೆ ಎಲ್ಲ ಪ್ರಿಪ್ರೇಷನ್ ಮಾಡ್ಬೇಕಾಗತ್ತಾ. ಸೊ ಇವತ್ತು ಡೌಟೇ, ಯಾಕಂದ್ರೆ ನಾಳೆಗೂ ಸೋಮವಾರ ಡೌಟೇ, ಯಾಕಂದ್ರೆ ನಾಳೆಗೂ ಹಬ್ಬ ಅದ. 2 ಡೇಸ್ ಆಚರಿಸ್ತಾರಲ್ಲ ನಾಗರ ಪಂಚಮಿ. ಅದಕ್ಕೆ ಇವತ್ತು ಫ್ಲಾಪ್ ಆಗತ್ತದು. ಬೈ ಶುರು ಹೋತಾ ಈ ಖತಮ್ ಹೋರ ಹಂಗೇನಿಲ್ಲ. ಈಗ ಹಬ್ಬ ಅಂದಮೇಲೆ ಏನು ಮಾಡೋಕ್ಕಾಗಲ್ಲ. ತೋರಿಸ್ಬೋದು ನಾ ಚೂಡ ಮಾಡೋದು, ಆಮೇಲೆ ಸಾಬ್ದಾಣಿ ಮಾಡೋದು. ಅದು ಎಲ್ಲರಿಗೂ ಆಲ್ಮೋಸ್ಟ್ ಆಲ್ ಈಸಿ ಬರ್ತದ. ಅದನ್ನು ತೋರಿಸ್ಬೋದು ನನ್ನ ವೇದಾಗ. ಆಮೇಲೆ ಮನ್ಯಾಗ ಎಂಟರ್ಟೈನ್ಮೆಂಟ್ ಅದು ಮಾಡ್ಬೋದಿತ್ತು. ಬಟ್ ಎಲ್ಲರೂ ಉಪವಾಸರಲ್ಲ, ಅಷ್ಟು ಫ್ರೆಶ್ ಇಲ್ಲವ್ರು ಯಾರು ತಮ್ಮ ಪೂಜೆದಾಗ ಅದ್ರಾಗರ. ಅದಕ್ಕೆ ಇವತ್ತು ನಾನೇ ಇಲ್ಲಿ ಬಿಡಪ್ಪ, ನಮ್ಮ ಅಣ್ಣ ತಮ್ಮದ್ರಿಗೆ ಅಕ್ಕ ತಂಗಿದ್ರಿಗೆ ನಾನೇ ಹೇಳ್ಕೊಮಿ ಇವತ್ತು ಮಾಡೋಕ್ಕಾಗಲ್ಲ ಅಂಥೇಳಿ ಅವ್ರಿಗೆ ಹೇಳೀನಿ. ಮಾಡ್ಬೋದಿತ್ತು, ಸುಮ್ ಫೋರ್ಸ್ಫುಲಿ ಮಾಡೋದು ಚಲೋ ಅನ್ಸಲ್ಲಲ್ಲ. ನಮ್ಮ ಕಂಟೆಂಟ್ ಅದ, ಕಂಟೆಂಟ್ಸ್ ಎಲ್ಲ ಮಾಡಲೇಬೇಕು ಅಂತೇಳಿ ಇಲ್ಲ. ಮಾಡಮಿ, ನಮ್ಮ ಭಾಳ ಡೇಸ್ ಟೈಮ್ ಅದ ನಮ್ಮ ಹತ್ರ, ಹಂಗೆ ಕಂಟಿನ್ಯೂ ಮಾಡ್ಕೊತ ಹೋಗಮಿ. ಸಂಡೇನೆಲ್ಲಕ್ಕೆ ಏನದ, ನಾನು ಅದಕ್ಕೆ ಹೇಳಿದ್ದೆ ಫಸ್ಟಿಗೆ, ಅದು ಫಸ್ಟ್ ಇದ್ರಾಗೆ ಏನಾರ ಪ್ರಾಬ್ಲಮ್ಸ್ ಬರ್ತಾವ ಅವಾಗ ಮಾಡೋಕ್ಕಾಗಲ್ಲ ಅಂಥೇಳಿ. ಈಗೇನಪ್ಪ ಅಂತಂದ್ರೆ ಹೊರಗೆ ಹೊಂಟೀನಿ. ಈಗ ಅದು ಅಂತೂ ಮಾಡೋಕ್ಕಾಗಿಲ್ಲ. ಏನಾರ ಹೊರಲ್ಲಿ ಹೊರಗೆ ಹೋಗ್ಬರಮ್ಮ, ಎಲ್ಲರೂ ಯಾವ್ದಾರ ಹಿಂಗೆ ಸಣ್ಣ ಊರು ಇರ್ತಾವಲ್ಲ ಅಲ್ಲಿ ಏನಾರ ಮಾಡ್ತಿರ್ತಾರೆ ನೋಡ್ರಿ, ಕಚೋರಿ ಪಾನಿಪುರಿ ಏನಾರ ಏನು ಮಾಡ್ತಿರ್ತಾರೆ, ಅದಕ್ಕೆ ತಿನ್ನಮ್ಮ ಅಂತೇಳಿ ವಿಚಾರ ಮಾಡಿ ಹೊರಗೆ ಬಂದೀನಿ. ನನ್ನ ಕಾರ್ ಯಾಕಡೆ ಕರ್ಕೊಂಡು ಹೋಗ್ತದೆ ಆ ಕಡೆ ಹೋಗ್ಬಿಡೋದಪ್ಪ. ಸಾರಿ ಫಾರ್ ದ್ಯಾಟ್. ಮಾಡಬೇಕಾಗಿತ್ತು, ಮಾಡಿಲ್ಲ, ಸಾರಿ. ಮತ್ತು ನೆಕ್ಸ್ಟ್ ಮಾಡ್ಕೋತಾನೆ ಇರ್ತೀನಿ. ಯಾಕಂದ್ರೆ ಹಿಂಗೆ ಪ್ರಾಬ್ಲಮ್ಗಳು ಬಂದಿರ್ತವೆ. ಯಾಕಂದ್ರೆ ಈಗ ಹಬ್ಬ ಅಂದಮೇಲೆ ಏನೂ ಮಾಡೋಕ್ಕಾಗಲ್ಲ, ಕ್ಷಮಿಸ್ಬಿಡಿ. ಸಾರಿ ಸರ್, ಸಾರಿ. ಆಮೇಲೆ ಏನಪ್ಪ ಅಂತಂದ್ರೆ ಇವತ್ತು ಅವರು ಉಪವಾಸ, ನಾನು ಉಪವಾಸ ಇದ್ದಂಗೆ ಅದು ನೋಡು. ಒಂದೇ ನಾಷ್ಟ ಮಾಡೀನಿ ನಾ ಮುಂಜಾನೆ, ಅದೇ ನಾಷ್ಟದಲ್ಲೇ ಇದ್ಬಿಟ್ಟಿನಿ. ಯಾಕಪ್ಪ ಅಣ್ಣ, ನಿಂದು ಯಾವುದು ಡೇರಿಂಗ? ಬಾಜುನೇ ಅದ ಪೊಲೀಸ್ ಸ್ಟೇಷನ್. ಏನಪ್ಪ, ನಂದು ಉಪವಾಸ ಇದ್ದಂಗೆ ಆಗ್ಯದ ಯಾಕೋ. ಈಗ ಅದಕ್ಕೆ ಏನಾರು ಹೊಸ ಸ್ವಲ್ಪ ತಿಂದ್ರಪ್ಪ ಅಂತೇಳಿ ವಿಚಾರ ಬಂತು. ಹಂಗೆ ಲಾಗ್ ಮಾಡಿದ್ರೆ ಭೀ ಆಯ್ತದ ಅಂತೇಳಿ ಲಾಗ್ ಮಾಡಕತ್ತೀನಿ. ಅರ್ರಿ ಮುತ್ಯ, ಸಾರಿ 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 ಮುತ್ಯ, ಸಾರಿ. ಪಾಪ ಅಂಜದವ, ಅಂಜಿದ್ರು, ಸಾರಿ. ಆಮೇಲೆ ಇವತ್ತು ಈಗ ಮಧ್ಯಾಹ್ನ ಹಿಂಗೆ ಇವತ್ತು ಸಂಡೇ ಎಲ್ಲ ದುಕಾನ್ಗೆ ಹೋಗಲ್ಲ. ಆಮೇಲೆ ಒಂದಿನ ದುಕಾನು ತೋರಿಸ್ತೀನಿ ನಾ ಏನು ಕೆಲಸ ಮಾಡ್ತೀನಿ ಅಂತ. ಗೊತ್ತಿರ್ಬೇಕಲ್ಲ ನಿಮ್ಗೆ, ಗೊತ್ತಿರಲಿಲ್ಲ. ಸೊ ಅದು ತೋರಿಸ್ತೀನಿ ನಾ ಏನು ಮಾಡ್ತೀನಿ ಅಂತೇಳಿ. ಇವತ್ತು ಇಂಟರ್ವ್ಯೂ ನೋಡಕತ್ತಿದ್ದ ನಮ್ಮ ಕನ್ನಡಿಗ ರಾಕಿಂಗ್ ಸ್ಟಾರ್ ಯಶ್ದು. ಹೆಂಗಿರ್ತದೆ ನೋಡ್ರಿ ಟೈಮ. ಅವಾಗ ಒಂದ್ಸಲಿ ಅಂದ್ರೆ ಅವಾಗ ಒಂದು ಟೈಮ್ ನಮ್ದು ಸಣ್ಣರಿದ್ದಾಗ ಜಗಳ ಆಡ್ತಿದ್ದೆವು, ನಮ್ಮ ಹೀರೋ ಬಾರಿ ನಿಮ್ಮ ಹೀರೋ ಬಾರಿ ಅಂಥೇಳಿ. ಬಟ್ ಈಗ ಹೆಂಗೆ ಮೂಮೆಂಟ್ಗಳು ಆಗ್ಯಾವ ಅಂತಂದ್ರೆ, ಕನ್ನಡಿಗರಾಗ ನಾವು ಕನ್ನಡಿಗರು ಎಲ್ಲರಿಗೂ ಸಪೋರ್ಟ್ ಮಾಡಕತ್ತೀವಿ. ಒಂದೊಂದು ಮೈಂಡ್ ಸೆಟ್. ಅವಾಗ ನನ್ನ ಹೀರೋ ಬಾರಿ ನಿನ್ನ ಹೀರೋ ಬಾರಿ ಐತೆ, ಯಾಕಂದ್ರೆ ನಾನು ಕಿಚ್ಚ ಬಾಸ್ ಫ್ಯಾನ್. ಕಾಂಟ್ರವರ್ಸಿ ನಡೀತಿದ್ದೆ, ನನ್ನ ಹೀರೋ ಬಾರಿ ನಿನ್ನ ಹೀರೋ. ಬಟ್ ಈಗ ನೋಡ್ರಿ, ಪ್ಯಾನ್ ಇಂಡಿಯಾ ಸ್ಟಾರ್ ಈಗ ನಮ್ಮ ಬಾಸ್ ಕಿಚ್ಚ ಬಾಸ್. ಅವಾಗ ಈಗ ಮಾಡಿ ಅವ್ರದ್ದೊಂದು ಸ್ಟಾರ್ಡಮ್ ಬೇರೆ, ಇವನ್ ಸ್ಟಾರ್ಡಮ್ ಬೇರೆ. ಈಗ ಇವ ಪ್ಯಾನ್ ಇಂಡಿಯಾದಾಗ ನೆಕ್ಸ್ಟ್ ಲೆವೆಲ್ದಾಗ ಈಗ ಹಾಲಿವುಡ್ದಾಗೆಲ್ಲ ಇಂಟರ್ವ್ಯೂ ತೊಗೊಳಕತ್ತಾರ ಅಂದ್ರೆ ಅವ ಗ್ರೇಟ್. ಈಗಿನ ಮೂಮೆಂಟಿಗೆ ನೋಡ್ರಿ ಹೆಂಗದ. ಅವ್ ಜಗಳ ಆಡೋರಿಗೆಲ್ಲ ನಮ್ಮವ್ರು ಅಂತ ಹೇಳತ್ತೀವಿ. ಟೈಮ್ ವಿಲ್ ಚೇಂಜ್. ಟೈಮ್, ನನಗಿದೊಂದು ಇಷ್ಟ ಲೈನ್. ಟೈಮ್ ಹ್ಯಾಸ್ ಎ ಒನ್ ಗುಡ್ ಥಿಂಗ್ ದಟ್ ಟೈಮ್ ವಿಲ್ ಚೇಂಜ್. ಯಾವಾಗ ಟೈಮ್ ಚೇಂಜ್ ಆಗ್ತಿರ್ತದೆ ಅಂತ ಹೇಳಿ ನನಗೊಂದು ಹೆಮ್ಮೆ. ಐ ಆಮ್ ಪ್ರೌಡ್ ಆಫ್ ಯಶ್ ಸರ್. ಯಾಕಂದ್ರೆ ಆ ಮಟ್ಟಕ್ಕೆ ಬೆಳೆದಂದ್ರೆ ಸುಮ್ಮಿಲ್ಲ. ಯಾಕಂದ್ರೆ ಆಪ್ಗೆ ಅದಾದಾಗ ಚಲೋ ಹೋಗಿಲ್ಲ ಏನ. ಭಾರಿ ಸೆಲೆಬ್ರಿಟೀಸ್ಗಳು ಹೋಗ್ಬೇಕಿನ ಆ್ಯಕ್ಚುಲಿ, ಅವರಿಗೆಲ್ಲ ಕರೆದಿಲ್ಲ. ನಮ್ಮ ಯಶ್ಗೆ ಕರೆದಾರ ಅಂದ್ರೆ ಅದೊಂದು ಹೆಮ್ಮೆ. ಅವ್ರದ್ದೆಲ್ಲ ಸ್ಟ್ರಗಲ್ ಹೇಳಿದ್ರು, ಹೆಂಗೆ ಮುಂದೆ ಬಂದಿದೆ ಅಂತ ಹೇಳಿದ್ರು. ಭಾರಿ ಅನ್ಸುತ್ತೆ ಬಾಯ್. ಸೂಪರ್ ಗ್ರೇಟ್, ರಾಕಿ ಬಾಯ್. ಹಂಗೆ ನೋಡ್ರಿ,
ಬಟ್ ನಮ್ಮ ಕನ್ನಡ ಇಂಡಸ್ಟ್ರಿ ಒಂದು ಬೇರೆ ಲೆವೆಲ್ಗೆ ಒಯ್ಲಕತ್ತ ನಾವ, ಬೇರೆ ಲೆವೆಲ್ ಬೈ. ಅದೇನೇ ಇರಲಿ, ಅಪಾರ್ಟ್ ಅದು ಟಾಕ್ಸಿಕ್ನಾಗ ಏನೇ ಇರಲಿ, ಈಸ್ ಎ ಆ್ಯಕ್ಟರ್, ಮಾಡಲೇಬೇಕು ಅವೆಲ್ಲ 100% ಇರೋದೆ. ಸೊ ಕರೆಕ್ಟೇ ಮಾಡ್ಯಾನ. ಇವೆಲ್ಲ ಇರ್ತಾವ ಬೈ, ಹೇಟರ್ಸ್ ಹೇಟ್ ಮಾಡ್ತಿರ್ತಾರೆ, ಹಿಂಗೆ ಮಾಡ್ಬಾರ್ದಾಗಿತ್ತು ಅಂತ, ಏನಂತಾರೆ ಇವು, ಏನಪ್ಪ ಅಂಥವೆಲ್ಲ ವಿಡಿಯೋ ಅವೆಲ್ಲ ಹ್ಯಾಂಗ್ ತರ್ಸಿರಿ, ಹಿಂಗೆ ಜಯ ರಾಯಣ್ಣ, ಸಂಗೊಳ್ಳಿ ರಾಯಣ್ಣ ಕಿ ಜೈ ಹೋ ಮೂರ್ತಿ ತೊಗೊಂಡ್ರಲ್ಲ, ಅದೇ ಅದೇ ಅಂದ್ರೆ ಈಗ ಅಂತ ವಿಡಿಯೋಗಳೆಲ್ಲ ಅಂದ್ರೆ ಮಾಡ್ಯಾನಲ್ಲ ಪಾತ್ರಗಳು, ಅಂತೆಲ್ಲ ಮಾಡ್ಬಾರ್ದು, ತೋರಿಸ್ಬಾರ್ದು. ಬೈ ಎಲ್ಲರಿಗೂ ಗೊತ್ತದ ಬೈ ಏನೇನು ನಡೆದ ಜೀವನ. ಅದಕ್ಕೆ ಅವರು ಟ್ಯಾಗ್ ಲೈನು ಬರ್ದಾರ ತಳಗ, ಫೆರಿಟೇಲ್ ಫಾರ್ ಏನದ ಟೀನೇಜರ್ಸ ಏನದ ಬರ್ದಾರಲ್ಲ. ಯಾರಿಗೆ ನೋಡಕ್ ಇಷ್ಟ ಅದ ಅವ್ರು ನೋಡ್ರಿ, ಸಣ್ಣರಿಗಂತೂ ಇದು ಇಲ್ಲ, ಆಲ್ಮೋಸ್ಟ್ ಅಲ್ಲಿ ದೊಡ್ಡವರಿಗೆ ಅದ 18+, ಅವ್ರಿಗೆ ಅದ, ಹೋಗ್ರಿ ನೋಡ್ರಿ. ಏನ್ ಎಲ್ಲನೇ ಅದೇ ಅಂತಿರಲ್ಲ, ಹಂಗಂದ್ರೆ ಯಾರು ಹಾಲಿವುಡ್ ಪಿಕ್ಚರ್ ನೋಡ್ಬಾರ್ದಾಗತ್ತ. ಹಾಲಿವುಡ್ ಪಿಕ್ಚರ್ ಯಾಕೆ ನೋಡ್ತೀರ ಹಂಗಂದ್ರೆ? ಯಾರೋ ಒಬ್ರು ಬೆಳಿಲತ್ತಾರ ಅಂದ್ರೆ ಅವ್ರಿಗೆ ಕಾಲು ಹಿಡಿದು ಎಳೆದೊಂದು ನಂಬಲ್ಲಿ ಭಾಳ ಅದಾವ, ಎಲ್ಲ ಕಡೆನೇ ಅದಾವ. ಹಂಗೆ ವಿಡಿಯೋ ಮಾಡ್ಬಿಡೋದು, ಹಿಂಗೆ ಯಾರೇ ಬಾಯ್ ಚಲೋ ಬಾಯ್ ಕಾವ ಅನ್ಸಿತ್ತು, ನಮ್ಗೆ ಅನ್ಸಿರ್ತದೆ ಎಲ್ಲರಿಗೂ. ಬಟ್ ಅವನೇ ಹೇಳಿಲ್ಲ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು, ತಾಳಕ್ಕೆ ತಕ್ಕಂತೆ ಕುಣಿಯಬೇಕು. ಇದು ಆಕ್ಚುಲಿ ಇದು ರೋಡ್ ಯಾವ್ದಪ್ಪ ಅಂತಂದ್ರ ಕೆಸರಟ್ಕಿ ಗಾರ್ಡನ್ ಹೋಗ್ತದ, ನಾಗ್ನಾಳಿಗೂ ಹೋಗ್ತದೆ ಅದು, ಆ ರೋಡ್ ಇದು. ಇಲ್ಲೊಂದು ಅಯ್ಯಪ್ಪ ಸ್ವಾಮಿ ಟೆಂಪಲ್ ಅದ, ಅಯ್ಯಪ್ಪ ಸ್ವಾಮಿ ಟೆಂಪಲ್ಗೆ ಹೋಗ್ಬೋದಿತ್ತು ನಾ, ಬಟ್ ಬೇಡಪ್ಪ, ನಾ ಎಲ್ಲ ಮಾರ್ಕೆಟ್ಗೆ ಅದು ಹೋಗ್ಬಂದಿನಿ. ಎಲ್ಲ ಹೋಗ್ಬಂದು ಅಯ್ಯಪ್ಪಗೆ ಹೋಗ್ಬಾರ್ದು, ದೇವ್ರಿಗೆ ಹೋಗ್ಬಾರ್ದು, ಕ್ಲೀನಾಗಿರ್ಬೇಕು. ಮನಸ್ಸು ಚಲೋ ಇರ್ಬೇಕಂತ ಅಂತಾರ, ಬಟ್ ಮನಸ್ಸು ಚಲೋ ಇರಬೇಕು, ನೀಟ್ನೆಸ್ಸು ಇರ್ಬೇಕು, ನಾವು ಡಿಸಿಪ್ಲಿನ್ ಆಗಿರ್ಬೇಕು. ಡಿಸಿಪ್ಲಿನ್ ಇದ್ದೀನಿ, ಬಟ್ ಊರೆಲ್ಲ ತಿರುಗಾಡಿ ದೇವಸ್ಥಾನಕ್ಕೆ ಹೋಗ್ಬಾರ್ದು. ಇಲ್ಲಿಂದ ನಮಸ್ಕಾರ ಮೇಡಮ್, ಇದೇ ಅಯ್ಯಪ್ಪ ಸ್ವಾಮಿ ಟೆಂಪಲ್. ಮಾಲ ಹಾಕೊಂಡ್ರೆ ಇಲ್ಲಿ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ, ಇಲ್ಲ ಒಳ್ಳೇದಾಗ ಮಾಡ್ಬೋ. ಓಂ ಭೂತಾದಿಪಾಯ ವಿದ್ಮಹೆ ಭೌಪುತ್ರಾಯ ಧೀಮಹಿ ತನ್ನೋ ಶಾಸ್ತಾ ಪ್ರಚೋದಯಾತ್. ಓಂ ಶ್ರೀ ಹರಿಹರ ಪುತ್ರಾಯ ಪುತ್ರಲಾಭಾಯ ಶತ್ರುನಾಶಾಯ ಮದಗಜ ವಾಹನಾಯ ಮಹಾಶಾಸ್ತಿಯೇ ನಮೋ ನಮಃ. ಸ್ವಾಮಿಯೇ ಶರಣಮಯ್ಯಪ್ಪ. ಈ ರೋಡಿಗೆ ಎದಕ್ಕೆ ಹೊಂಟೇನಿ ನನಗೆ ಗೊತ್ತಿಲ್ಲ, ಬಟ್ ಹೊಂಟೇನಿ. ಯಾರು ಮಾತಾಡ್ತಿಲ್ಲ ಎದಕ್ಕಪ್ಪ ಅಂತ. ಇನ್ನೊಂದು ಈಗೆಲ್ಲ ಆಯ್ತು, ಅದೆಲ್ಲ ಸೈಡಿಗೆ ಇಡ್ರಿ. ಆ ಇಂಟರ್ವ್ಯೂದಾಗ ಒಂದೊಂದು ಮಾತುಗಳು ಏನು ಹೇಳ್ಯಾರಲ್ಲ ಅವರು, ನೆಕ್ಸ್ಟ್ ಲೆವೆಲ್ ಹೇಳ್ಯಾರ ಬೈ. ಮೋಟಿವೇಟ್ ಆಗಿನ ಅದ್ರಲ್ಲಿಂತ. ಆಮೇಲೆ ಮಿಡಲ್ ಕ್ಲಾಸ್ ಬಾಯ್ ಆ ರೇಂಜಿಗೆ ಬೆಳಿತಾನಪ್ಪ ಅಂತಂದ್ರೆ ನಮಗೊಂದು ಖುಷಿ. ನಾವು ಮಿಡಲ್ ಕ್ಲಾಸ್, ಅವರು ಹೇಳಿದ್ದೆಲ್ಲ ಮಾತುಗಳು ಕೇಳಿ ನಮಗೊಂದು ಮೋಟಿವೇಟ್ ಆಯ್ತು. ಯಾರ್ದು ಕೇಳ್ಬೇಡ್ರಿ ನೀವು, ಭಾರಿ ಬೈ, ಯಾರ್ದು ಕೇಳ್ಬೇಡ್ರಿ, ನಿಮ್ಮ ಕೆಲಸ ನೀವು ಮಾಡ್ರಿ, ನಿಮಗೆ ಏನು ಅನ್ಸುತ್ತೆ ಅದು ಮಾಡ್ರಿ. ಅವ ಹೆಂಗಂತಾನ, ಇವ ಹಂಗಂತಾನ, ಅವ ಹೇಳಿದ್ ಕೇಳಬೇಕು, ಇವ ಹಿಂಗೆ ಮಾಡಿದ ಮಾಡಬೇಕು ಬೈ. ನಿಮ್ದು ಕೇಳ್ರಿ, ನಿಮ್ಮ ಮನ್ಸಿನ ಮಾತು ಕೇಳ್ರಿ ಅಂತ ಹೇಳಿದ್ರು. ಆಮೇಲೆ ಯಾಕ್ರಿ ಸರ ಮುಂಜಾನೆ ಅಲ್ಲೋಣ ಇಂಥ ದೊಡ್ಡ ಶಾಂತ ರೋಡಿಲ್ಲಿ ಎಲ್ಲರೂ ಗಾಡಿ ಕಾಣತ್ತವ ಅಣ್ಣಂಗ, ನನ್ನ ಎದುರು ಹೊಂಟಾನ. ನಾ ಏನೋ ಹೇಳ್ಬೇಕಲ್ಲತ್ತೀನಿ, ನಡ್ಬೇಕು ಯಾರು ಹೊಂಟಾರ. ಭಾರಿ ಮಾತುಗಳಿತ್ತು ಒಂದೊಂದು. ಈಗ ಆಮೇಲೆ ಅದು ಇದ್ರದ್ದು ಮಾತು ಹೇಳಿದ್ರು ಅವರು, ಅಂದ್ರೆ ನಾ ಫ್ಯಾಮಿಲಿ ಕುಂತು ನೋಡೋಂಥ ಫಿಲ್ಮ್ ಮಾಡ್ತೀನಿ ಅಂಥೇಳಿ ಈಗ ಟಾಕ್ಸಿಕ್ ಮಾಡ್ರಿ ಅಂತ ಒಂದು ಕ್ವಶನ್ ಕೇಳ್ತಾನ. ಅದಕ್ಕೊಂದು ಮಾತು ಹೇಳ್ತಾವ, ಏನಪ್ಪ ಅಂತಂದ್ರೆ ಈಗ ಈಗ ನಾ ಮನುಷ್ಯ, ಈಗ ನಾ ಇದ್ದೀನಲ್ಲ, ಈಗ ಈ ಮೂಮೆಂಟಿಗೆ ನಾ ಏನು ಹೇಳ್ತೀನಿ ನಿಮಗೆ, ಡನ್, ಇದು ನಾ ಮಾಡೇ ಮಾಡ್ತೀನಿ ಅಂಥೇಳಿ ಹೇಳಲ್ಲ. ಬಟ್ ನಾ ಹೇಳಿರ್ತೀನಿ ಏನು, ಇದು ನಾ ಮಾಡಬೇಕು, ನಾ ಇಂಥ ಫಿಲ್ಮೇ ಮಾಡ್ತೀನಿ, ನಾ ಹಿಂಗೆ ಮಾಡ್ತೀನಿ, ಹಿಂಗೆ ಇರ್ತೀನಿ ಅಂತ ನಾ ಹೇಳ್ತೀನಿ. ಬಟ್ ಟೈಮ್ ಚೇಂಜ್ ಆಗುತ್ತಾ, ಮೂಮೆಂಟ್ಗಳು ಚೇಂಜ್ ಆಗ್ತಾವ. ನಾ ಅಂಥದ್ದು ಮಾಡಲೇಬೇಕನ್ನೋದೊಂದು ಫೋರ್ಸ್ಫುಲಿ ಒಂದು ಟೈಮ್ ಬರ್ತದ. ಹಾಂ, ಮಾಡಲೇಬೇಕಾಗಂತ ಒಂದು ಸಂದರ್ಭಗಳು ಬರ್ತಾವ, ಅವಾಗ ಏನೂ ಮಾಡೋಕ್ಕಾಗಲ್ಲ, ಮಾಡಬೇಕೇ ಆಗತ್ತಾ. ಹಂಗಿದ್ದಾಗ ಮನುಷ್ಯ ಚೇಂಜ್ ಆಗ್ತಾನೆ. ಎಲ್ಲರೂ 100% ಮಾತು ಉಳಿಸ್ಕೋತಾರಂತೇನಿಲ್ಲ, ಬಟ್
ಫ್ಯಾಮಿಲಿ ಕುಂತ್ ನೋಡೋಂಥದ್ದು ಫಿಲ್ಮು ಇರುತ್ತದು. ಹಂಗೇನ್ ಅಂತ ಫ್ಯಾಮಿಲಿದವ್ರು ಯಾರ ಯಾಕಂದ್ರೆ ಹಂಗಂದ್ರೆ ಅಲ್ಟೇಜ್ ಹಾಕ್ಬಾರ್ದಲ್ಲ. ಕರೆಕ್ಟ್, ಅಲ್ಟೇಜ್ ಹಾಕ್ಬಾರ್ದಿತ್ತು. ಯಾವ ಅವು ಇವು ಆ್ಯಡ್ಸ್ ಬರ್ತಾವ ನೋಡ್ರಿ, ಹೇಳಲ್ಲ ಬಾಯ್ಲೆ, ಅವೆಲ್ಲ ಅಡ್ವರ್ಟೈಸ್ ಹಾಕ್ಬಾರ್ದಾಗಿತ್ತು. ಹಂಗಿತ್ತಂದ್ರೆ ಎಲ್ಲರದು ಒಂದೊಂದು ಇದು ಇರ್ತದೆ ಅಂತಿಗೋ, ಅದೇನಂತ ತಿಳ್ಕೊಂಬಿಡ್ರಿ. ಮಾಡ್ಯಾರ ಭಾರಿ ಅನ್ಸತ್ ಬೈ. ಲಾರ್ಡ್ ಆಫ್ ಯಶ್ ರಾಕಿಂಗ್ ಸ್ಟಾರ್ ಈಸ್ ರಾಕಿಂಗ್ ನೌ. ಗೋಟ್ ಆಕ್ಟರ್. ಏನೋ ಒಂದು ನಮ್ಮ ಇಂಡಸ್ಟ್ರಿಗೆ ಒಳ್ಳೆ ಹೆಸರು ತೊಗೊಂಡ್ರ. ಆಮೇಲೆ ನಾವೊಂದು ಅವ್ರಿಗೆ ಕೇಳ್ಕೊತೀನಿ ಏನಪ್ಪ ಅಂತಂದ್ರೆ, ಅವರು ಬೆಳೆಸ್ಲತ್ತಾರ ಏನೋ ಬಿಡ್ತಾರ ನನಗೆ ಗೊತ್ತಿಲ್ಲ. ಯಾರ ಯಂಗ್ಸ್ಟಾರ್ಸ್ ಈಗ ನಮ್ಮಂಥವ್ರು ಅನ್ಕೋರಿ, ನಾನೇ ಅನ್ಕೋರಿ, ನಮ್ಗೆ ಏನಾರ ಚಾನ್ಸ್ ಸಿಕ್ತು ನಮ್ಮಂಥವ್ರಿಗೂ ಬೆಳೆಸ್ತೀರಿ, ನಮಗೂ ಸಪೋರ್ಟ್ ಮಾಡ್ರಿ. ಯಾಕಂದ್ರೆ ನೀವು ಹೆಂಗೆ ಕನಸ್ಕೊಂಡಿರಲ್ಲ, ಯಾವ ಪಿಕ್ಚರ್ ಹಿಡಿದು ಮುಗ್ಗಿನ ಮನಸ್ಸು ಪಿಕ್ಚರ್ ಹಿಡಿದು ಏನು ಕನಸ್ಕೊಂಡಿರಿ, ನೀವೇ ಮಾತು ಉಳಿಸ್ಕೋತಿದ್ರಿ ಬಿಡ್ರಿ ನೀವು. ಯಾಕಂದ್ರೆ ಹೇಳ್ತಿದ್ರಿ ಯಶ್ ಅವ್ರು ಯಾವ ಬಿ ಒಂದು ಸ್ಟೇಜ್ನಾಗ ನಿಂತು ಏನು ಹೇಳ್ಯಾರಪ್ಪ ಅಂತಂದ್ರೆ, ಇಡೀ ಇಂಡಿಯಾ ತಿರುಗಿ ನೋಡ್ಬೇಕಂದ್ರು. ಆಮೇಲೆ ಇಂಡಿಯಾ ತಿರುಗಿ ನೋಡಿದ್ಮೇಲೆ ಒಂದು ಸ್ಟೇಜ್ ಮೇಲೆ ಬಂದು ಇಡೀ ವರ್ಲ್ಡ್ ತಿರುಗಿ ನೋಡ್ಬೇಕು ಅಂದ್ರು. ಈಗ ಅದನ್ನು ಮಾಡಕತ್ತಾರ. ಮಾತಿಗೆ ಪಕ್ಕಾರ. ಅದಕ್ಕೆ ಏನಪ್ಪ ಅಂತಂದ್ರೆ, ಯಾರ ಈಗ ಯಂಗ್ಸ್ಟರ್ಸ್ ಹೊಂಟಿರ್ತಾರೆ ಆ್ಯಕ್ಟರ್ಸ್, ಅಂಥವ್ರಿಗೆ ಸಪೋರ್ಟ್ ಮಾಡ್ರಿ, ಅವ್ರಿಗೂ ಒಂದು ಲೈಫ್ ಕೊಡ್ರಿ. ಯಾರೇ ಆ್ಯಕ್ಟರ್ಸ್ ಇರಲಿ, ಇದೊಂದು ಹೇಳ್ತೀನಿ, ಇಂಡಸ್ಟ್ರಿದಾಗ ಯಾರೇ ಇರಲಿ, ಎಲ್ಲರಿಗೂ ಸಪೋರ್ಟ್ ಮಾಡ್ರಿ. ಓಕೆ, ಇಷ್ಟ ಆಯ್ತಾ? ಈಗ ಇದು ಯಾವ್ದಪ್ಪ ಅಂದ್ರೆ ನಾಗ್ನಾಳಿ ಊರಿಗೆ ಹೊಂಟೀನಿ. ಯಪ್ಪ ಇಲ್ಲ, ಅವಾಗ ರೋಡೇ ಇದ್ದಿದ್ದಿಲ್ಲ. ರೋಡ್ ಎಂತ ಬಾರಿ ಮಾಡ್ಯಾರ ಲೋಪ ಅವರು, ಮನ್ಸಿಗೆ ತೊಗೊಂಡ್ರೆ. ನಾವು ಸಾರಿ ಬಾಯಿಗೆ ಬಂದಿತ್ತು. ಇಲ್ರೋ ಬೈ, ನನಗೊಂದು ನಿಮ್ದು ಏನಂತಾರಲ್ಲ ಇದನ್ನೇ ಅರ್ಥ ಆಗಲ್ಲಾಗ್ಯದ. ಏನು ರೋಡ್ ಮಾಡೋರಲ್ಲಿ ಯಾರೇ ಇರ್ಲವರು ಬೈ, ಇಲ್ಲಿ ಯಾರು ಓಡಾಡಕತ್ತಾರೋ ಯಾರ ಬೈ? ಇಲ್ಲಿ ಒಂದೆರಡು ಗಾಡಿ ಸಲ ನೀವು ಇಷ್ಟು ರೋಡ್ ಮಾಡಿರಿ. ಅಲ್ಲಿ ನಾವು ನಂಬಲ್ಲಿ ಕಿತ್ತು ಹೋಗ್ಯಾವ ರೋಡ್ಗಳು. ಗುಲ್ಬರ್ಗದಾಗ ಒಂದು ರೋಡು ಚಲೋ ಇಲ್ಲ. ಅದಕ್ಕೊಂದು ಯಾವ್ದೋ ಪ್ಯಾಚ್ ಅಪ್ ಮಾಡಕತ್ತಾರ ಬೈ. ರೋಡಿಗೆ ಹಿಂಗೆ ಟೆಗ್ಗ ಬಿದ್ದೇವ ಅಂದ್ರೆ ಬಂದು ಅದಕ್ಕೆ ಒಂದ್ ಸ್ವಲ್ಪ ಹಾಕಿ ಹೋಗ್ಬಿಡೋದು. ಮೊನ್ನೊಂದು ನೋಡಕತ್ತಿನ, ಪ್ಯಾಚ್ ಅಪ್ ಮಾಡತ್ತಾರ ಅದಕ್ಕೆ ಎಲ್ಲ ಬಂದು ತುಂಬ ಹೋಗಕತ್ತಾರ. ಮಳಿ ಬಂತಪ್ಪ ಅವತ್ತು ರಾತ್ರಿ, ದಬಾಶ್ ಹಚ್ಚಿ ಹೊಡಿತು ಮಳಿ. ಅದು ಕಿತ್ಕೊಂಡೆ ಹೋಗ್ಯದಲ್ಲಿ ಡಾಂಬರ್. ನೀವು ಹಾಕಿದ್ದು ಉಪಯೋಗ ಏನಾಯ್ತು? ವೇಸ್ಟ್ ಆಯ್ತಿಲ್ಲ, ರೊಕ್ಕ ವೇಸ್ಟ್, ನಿಮ್ ಟೈಮ್ ವೇಸ್ಟ್, ಎಲ್ಲ ವೇಸ್ಟ್. ಮಾಡಕಲ್ಲಿ ರೋಡ್ ಮಾಡ್ರಿ ನಾ ಬೈ. ಅದೇ ರೊಕ್ಕದಾಗ ರೋಡೇ ಆಗ್ತಿತ್ತಲ್ರು. ನಾ ಏನ್ ಯಾವ್ದು ಹಿಂಗ್ ಪೊಲಿಟಿಕಲ್ಲಿ ಮಾತಾಡ್ತಿಲ್ಲ, ಕೆಲಸ ಮಾಡೋರ್ದೊಂದು ಥಿಂಕಿಂಗ್ ಹೇಳಕತ್ತೀನಿ. ನಮ್ಮಂತವ್ರಿಗೆ ತಿಳಿಲತ್ತದ ಬೈ. ಮಾಡ್ರಿ ಇಲ್ಲಿ ನೋಡಿದೆ ರೋಡ್ ಎಷ್ಟು ಭಾರಿ ಅದ. ನನಗಂತೂ ಗೊತ್ತಿಲ್ಲ ಎದಕ್ಕೆ ಇಷ್ಟು ಭಾರಿ ಮಾಡ್ಯಾರ ರೋಡ್ ಅಂತ ಹೇಳಿ. ಇಲ್ಲಿ ಓಡಾಡ್ತಾರೆ ಬಿಡು ಮಂದಿ, ಹಂಗೆ ಅಂತಿಲ್ಲ ಬೈ. ಅಲ್ಲಿ ಇದಕ್ಕಿನ ಡಬಲ್ ತ್ರಿಬಲ್ 10 ಪಟ್ಟು ಜಾಸ್ತಿ ಮಂದಿ ಓಡಾಡ್ತಾರ ಅಂದ್ಮೇಲೆ ಅಂತಲ್ಲಿ ಮಾಡ್ರಿ ರೋಡ, ಚಲೋ ಮಾಡ್ರಿ. ಕ್ಯಾ ಬೈ? ದಿಸ್ ಇಸ್ ನಾಟ್ ಎ ಪೊಲಿಟಿಕಲ್ ಸ್ಪೀಚ್. I am not good in English. English is English. English. So I am saying that this is not a political speech. Just I am saying that fact. ಒಂದು ದೊಡ್ಡ ನದಿಯ ಸೇತುವೆ ಮೇಲೆ ಹೋಗ್ತಾ ಇದ್ದೀನಿ. ದೊಡ್ಡ ಏನಂತಾರೆ ನಾಲಿಯಪ್ಪ ಇದು ನಮ್ಮ ಗುಲ್ಬರ್ಗದು. ಬಿಜಾಪುರ್, ಹುಮ್ನಾಬಾದ್, ಕಲಬುರಗಿ. ಈಗ ಇದು ರೋಡಪ್ಪ ಯಾವ್ದಂದ್ರ, ನಾ ಆಕ್ಚುಲಿ ಶಾರ್ಟ್ ಕಟ್ ಬಂದೀನಿ. ನಾ ಅಲ್ಲಿ ಸ್ಟ್ರೇಟ್ ಫಸ್ಟ್ ಏನ್ ವಿಡಿಯೋ ಚಾಲೂ ಮಾಡಿದಾಗ ಇತ್ತಲ್ಲ ರೋಡ, ಅದು ಸ್ಟ್ರೇಟ್ ಹೋದ್ರ ರಾಮ ಮಂದಿರಕ್ಕೆ ಹೋತಿತ್ತು. ನಾ ಒಳಗಿನ ನಿಮ್ಗೆ ಹೊಸ ರೋಡ್ ತೋರಿಸಿ, ಅದು ಡೈರೆಕ್ಟ್ ನಾಗ್ನಾಳಿಗೆ ಬರ್ತದ. ನಾಗ್ನಾಳಿ ಕ್ರಾಸ್ ಲೈನ್ ರೈಟಿಗೆ ಹೊಡೆದ್ರ ಶಾಬಾದ್ ರಿಂಗ್ ರೋಡಿಗೆ ಬರ್ತೀರಿ, ಲೆಫ್ಟಿಗೆ ಹೊಡೆದ್ರ ರಾಮ ಮಂದಿರಕ್ಕೆ ಹೋಗ್ತೀರಿ.
ನೀವು ಹಂಗೆ ಸ್ಟ್ರೇಟ್ ಬಂದು ರಾಮ ಮಂದಿರಕ್ಕೆ ಹೋಗಿ ಈ ಕಡೆ ಬಂದ್ರೆ ನಿಮ್ಗೆ ಏನೂ ಇಲ್ಲ ಅಂದ್ರೆ ಒಂದು 3 ಕಿಲೋಮೀಟರ್ ಆ ಕಡೆ ಆಗ್ತದ. ಎಷ್ಟಾಗ್ತದೆ ಗೊತ್ತಿಲ್ಲ, ಬಟ್ ಅಷ್ಟರ ಒಂದು 2 ಕಿಲೋಮೀಟರ್ ಮ್ಯಾಕ್ಸಿಮಮ್ ನಿಮಗೆ ಉಳಿತದ ಶಾರ್ಟ್ ಕಟ್. ಈ ಕಡೆ ಲೆಫ್ಟಿಗೆ ಬಂದ್ರೆ ನಿಮಗೆ ಶಾಬಾದ್ ರಿಂಗ್ ರೋಡ್, ಖರ್ಗೆ ಪೆಟ್ರೋಲ್ ಪಂಪ್, ಹಾಗರ್ಗ ಕ್ರಾಸ್, ಆಮೇಲೆ ಹುನಾಬಾದ್ ರಿಂಗ್ ರೋಡ್ ಬರ್ತದ. ಇದು ರೋಡ್. ಐ ಆಮ್ ಅರೈವಿಂಗ್ ಟು ಶಾಬಾದ್ ರಿಂಗ್ ರೋಡ್. ಮತ್ತೆ ಶಾಬಾದ್ ರಿಂಗ್ ರೋಡ್ದಾಗೆ ಮತ್ತೊಂದು ಏನಂತಾರಲ್ಲ ಶಾರ್ಟ್ ಕಟ್ ರಸ್ತೆ ಅದ ಯೂನಿವರ್ಸಿಟಿಗೆ ಹೋಗ್ಲಕ್ಕ. ಆ ರೋಡಿಗೆ ಹೋಗ್ಬೋದು, ಬಟ್ ಅದು ರೋಡ್ ಭಾಳ ಹೊಲ್ಸದಪ್ಪ. ಈಗ ಬಂದಂಗ ನಾಗನಹಳ್ಳಿ ರೋಡ್ ಇದ್ದಂಗೆ ಇಲ್ಲ ಅದು. ಇದು ಭಾಳ ಹೊಲ್ಸ್ ರೋಡ್ ಅದ. 17 ಬೈ 17 ತೆಗೆದು ಇದೇನ್ ಮಾಡಲ್ಲ ಲೀಕೇಜ್. ಪಿಸ್ತಾ ಹೌಸ್ ಅಂತ ಮಾಡ್ಬಿಟ್ರಲ್ಲ. 17 ತೆಗೆದು ಪಿಸ್ತಾ ಹೌಸ್ ಮಾಡ್ಯಾರ. ವರ್ಕೌಟ್ ಆಗಿಲ್ಲ ಅವ್ರಿಗೆ ಯಾಕೋ. ಅವ್ರು ಮಾಡಿರೋದು ಇದು ಭಾರಿ ಅದ ನಂತರ ಪಬ್, ಬಟ್ ಯಾಕೋ ವರ್ಕೌಟ್ ಆಗಿಲ್ಲ ಅನ್ಸತ್ ಪಬ್. ಈಗ ಬೆಳೀತದೆ ತೋರಿ ಸರ್, ಯಾರು ಹಾಕಿರಲ್ಲ ಅವ್ರಿಗೆ. ಸಿಗ್ನಲ್ ಇಸ್ ದೇರ್. ಐ ನಾಟ್ ವೇರ್ ಸೀಟ್ ಬೆಲ್ಟ್. ಕ್ಯಾನ್ ಎನಿವನ್. ಓ ಅಕ್ಕೋರೆ ನನ್ನ ಹತ್ರ ಕ್ಯಾಶ್ ಇಲ್ಲ ಅಮ್ಮ. ಫೋನ್ ಪೇ सब है आपके पास? ಎಲ್ಲ ನೋಡ್ಯಾರ ಬಲ್ಲಿ. ದೇಶ ರೀ ನಾವು ಕೊಟ್ಟಿರೋ ದೇಶ ಇದು. ಎಲ್ಲ ಬೈ ಡಿಜಿಟಲ್ ಇಂಡಿಯಾ. ಫೋನ್ ಫೋನ್ ಪೇ ಅಂದ್ರೆ ಫೋನ್ ಪೇ ಅಂದ್ರೆ ಅವರು ಡಿಜಿಟಲ್ ಇಂಡಿಯಾ ಬೈ ಡಿಜಿಟಲ್ ಇಂಡಿಯಾ. 10 ರೂಪಾಯಿ ಮಾಡಿಸ್ಕೊಂಡ್ರು ಅವರು. ಇರ್ಲಿತ್ತು ಒಳ್ಳೇದಾಗ್ಲಿ, ಆಶೀರ್ವಾದ ಮಾಡ್ತಾರಲ್ಲ ಅವರು. ಸ್ವಲ್ಪ ಈಗೆಲ್ಲ ಬಿಸ್ನೆಸ್ ಲೆಕ್ಕದಾಗಾರಪ್ಪ, ಆ ಥರ ಮಾಡ್ಬಾರ್ದು ಅವರು. ಅವ್ರದ್ದೊಂದು ಪ್ರೆಸ್ಟೀಜ್ ಬೇರೆ ಅದ ಅಂದ್ರೆ ಅವ್ರದ್ದು. ನಾವು ಅನ್ಕೊಂಡಿದ್ದು ಅವಾಗ ಭಾರಿ ಇದ್ರು ಅವರು. ಈಗೆಲ್ಲ ಸ್ವಲ್ಪ ಅವ್ರದ್ದೇನು ತಪ್ಪಿಲ್ಲ ಪಾಪ. ಅವ್ರ ಗ್ಯಾಂಗ್ನಾಗೂ ಸ್ವಲ್ಪ ಮಂದಿ ಸೇರ್ಯಾರ. ಅವ್ರಲಿಂತ ಸ್ವಲ್ಪ ಅವ್ರ ಇಮೇಜು ಹಾಳಾಗತ್ತೆ. ವಿಲ್ ನಾಟ್ ಸಪೋಸ್ ಟು ಟೆಲ್ ದಟ್. ಯಾಕಪ್ಪ ಹಣ ಕೈ ಮಾಡಕತ್ತಿಲ್ಲ. ಹಾ, ಶಾಬಾದ್ ರಿಂಗ್ ರೋಡ್ ಇತ್ತದು. ಅಲ್ಲಿ ಏನು ಅವ್ರು ಬಂದು ಇಸ್ಕೊಂಡ್ರಲ್ಲ ಮಂಗಳಮುಖಿಯರು, 10 ರೂಪೀಸ್ ಫೋನ್ ಪೇ ಮಾಡಿಸ್ಕೊಂಡ್ರಲ್ಲ, ಅದು ಶಾಬಾದ್ ರಿಂಗ್ ರೋಡ್. ರೈಟಿಗೆ ಸಿಗ್ನಲ್ ಇತ್ತು, ರೈಟಿಗೆ ಹೊಳೋದ್ರ ಶಾಬಾದ್ ರಿಂಗ್ ರೋಡ್, ಲೆಫ್ಟಿಗೆ ಹೊಳೋದ್ರ ರಾಜಾಪುರ್ ಮೀನ್ಸ್ ಓಲ್ಡ್ RTO ಬರ್ತಿತ್ತು. ಸ್ಟೇಟ್ ನೋಡಿ ನಾ ಅದು ಹೇಳಿದಲ್ಲ, ಖರ್ಗೆ ಪೆಟ್ರೋಲ್ ಪಂಪ್ ಇತ್ತು ಅವಾಗ, ಇಲ್ಲ. ಬಟ್ ಅದನ್ನ ಹೆಸರು ಖರ್ಗೆ ಅಂತ ಮಾಡ್ಬಿಟ್ರ. ಈಗ ನಾ ಇರೋದು ನ್ಯೂ RTO. ನಾ ಈಗ ರೈಟಿಗೆ ಹೋಗ್ತೀನಿ. ರೈಟಿಗೆ ಎದಕ್ಕಪ್ಪ ಅಂದ್ರ ಕುಸ್ನೂರ್ ರಿಂಗ್ ರೋಡ್ ಇದು. ಕುಸ್ನೂರ್ ರಿಂಗ್ ರೋಡಿಗೆ ಹೋಗಿ ಸಮಥಿಂಗ್ ಟ್ರೈ ಸಮಥಿಂಗ್. ನನಗೆಲ್ಲ ಪಾನಿಪುರಿ ತಿನ್ಬೇಕನ್ಸತ್ತದ. ಎಲ್ಲಿ ಪಾನಿಪುರಿ ಸಿಗ್ತದಲ್ಲಿ ನಿಂದಿಸ್ಬಿಡ್ತೀನಿ ಗಾಡಿ, ಫಾಟ್ ಅಂತ ಹೇಳಿ. ಫಟ್ ಸೆ ಹೆಡ್ ಶಾಟ್. ಈಗ ಬಂದ್ ನೋಡ್ರಪ್ಪ ಅಸಲಿ ರೋಡ್. ಬರೀ ಹಿಂಗೆ ಹೋಗ್ಲ್ಯಾನ, ಒಂದೊಂದು ಪಾರ್ಟ್ಸ್ ಕೈದಾಗ ಹಿಡ್ಕೊಂಡು ಹೋಗ್ಬೇಕತ್ ನಾ. ದೇಖಂಗೆ ಚಲೋ ಮನ್ಸಿಗೆ ತೊಗೊಂಡ್ರ ಏನಾರು ರೋಡ್ ಮಾಡಕತ್ತಾರಲ್ಲ ಇಲ್ಲಿ. ಈ ಹೆಂಗದಪ್ಪ, ಇನ್ಸ್ಟಾಗ್ರಾಮ್ದಾಗ ಕಲ್ತೀನಿ ಅದು ಹೊಸತ್ ಐಡಿಯಾ. ನಮ್ಮ ಸೀಟ್ಲಿಂತ ಇನ್ನೊಂದು ಬಾಜು ಸೀಟ್ ಇರ್ತಾ, ಬಾಜು ಸೀಟ್ನಾಗ ವಿಡಿಯೋ ಏನದು ನಮ್ಮ ತಲೆ ಇಡ್ಲಿಕ್ಕೆ ಏನಂತಾರೆ ಅದಕ್ಕೆ, ಯಾವ ವಯಸ್ಕೊ ಕಾರ್ ಇಟ್ಕೊಂಡು ಕಾರ್ ಬಗ್ಗೆ ಗೊತ್ತಿರಲ್ಲ ನಮಗೆ. ನಮ್ಮ ತಲೆ ಮೇಲೆ ಇದು ಇರ್ತದಿಲ್ಲ ಇದು ಇದು ಬಟನ್ ಪುಷ್ ಮಾಡಿ ಮ್ಯಾಗ್ ಮಾಡಿ ಅದಕ್ಕೆ ನಡ್ಬರ್ಕ್ ನಾವು ಮೊಬೈಲ್ ಇಟ್ಟು ವಿಡಿಯೋ ಮಾಡ್ಕೋಬೋದು. ಬಾರಿ ಹೊಂಟದಲ್ಲ ಎಲ್ಲ ಹೊರಗಿಂದೆಲ್ಲ ಮಸ್ತ್. ಓ ಗುಲಾಬಿ ಟು 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 ಟು. ಓ ಗುಲಾಬಿಯೇ
अरे भाई मैं गरीब हूँ. ಸಾರಿ ಬ್ರದರ್, ಸಾರಿ. ನಾನೇನು ಮಾಡೋಕ್ಕಾಗಲ್ಲ, ರೋಡ್ ಮಾಡ್ತಾ ಇದ್ದಾರೆ ಸರ್. ಸ್ವಲ್ಪ ಜಾಗ ಕೊಡ್ರಿ ನಮ್ಗೆ. ಓ, ಸಫೇದ್ ಕಪಡ. ನಿನ್ನ ಇಂಡಿಪೆಂಡೆನ್ಸ್ ಡೇ ಇತ್ತು, ವಿಡಿಯೋ ಮಾಡೋಕ್ಕಾಗಿಲ್ಲ, ಸ್ವಲ್ಪ ಹುಷಾರಿರ್ಲಿಲ್ಲ ನನಗೆ. ಯಾಕಂದ್ರೆ ಸ್ವಲ್ಪ ಯಾಕೋ ಬಾಡಿ ಪೇನ್ ಆಗತ್ತು. ಆಮೇಲೆ ಮಾತಾಡೋಕ್ಕೆ ಎನರ್ಜಿ ಬೇಕು, ಸ್ವಲ್ಪ ಎಲ್ಲ ಇದು ಇರಬೇಕಲ್ಲ. ಫೇಸ್ ಫ್ರೆಶ್ ಇದ್ರೆ ಅದು ಏನೋ ಇಂಟ್ರೆಸ್ಟ್ ಬರ್ತದೆ ಮಾಡ್ಬೇಕಂದಿದ್ದ ನೀನು ಭಾರಿ. ಆಮೇಲೆ ಹೋಗು ಬಂದನ ಅಷ್ಟು ಬಾಡಿ ಪೇನ್ ಇದ್ರೆ ಭೀ ಇದಕ್ಕೆ ಹೋಗಿ ಬಂದಿನಿ, ಫ್ಲ್ಯಾಗ್ ಹೋಸ್ಟಿಂಗ್ ನಮ್ಮ ಪೊಲೀಸ್ ಗ್ರೌಂಡಿಗೆ, ಗುಲ್ಬರ್ಗ ಪೊಲೀಸ್ ಗ್ರೌಂಡಿಗೆ ಹೋಗಿ ಫ್ಲ್ಯಾಗ್ ಹೋಸ್ಟಿಂಗ್ ಮಾಡಿ ಬಂತೀನಿ. ರೋಡ್ ಬಂದದಪ್ಪ ಮುಂದೆ. ಓಂ ನಮ ಶಿವಾಯ್. ಯಾಕೊಪ್ಪ ಡೇಕರ್ಗೆ ಹೊಂಟ್ರಲ್ಲ. ಕಾರ್ ತೋ ಹೋಗಲ್ಲ, ಹೆಂಗಾರ ಹೋಗ್ಬೇಕಾಗತ್ತೆ ಈಗ ಬೇರೆ ರಾಸ್ತಾ. ಎಲ್ಲಿ ಹೋತವಪ್ಪ ಟಮ್ ಟಮ್. ಟಾಟಾ ಎಸ್. ಓ ಕರೆಕ್ಟ್. ಅಲ್ಲ ನಮ್ಮ ಅಣ್ಣ ರಾಜೋಣ ಅಂತ ಅವಾಗ ಪಾನಿಪುರಿ ಮಾಡ್ತಿದ್ದ, ಈಗೂ ಮಾರ್ಲತ್ತಾನ ಇಲ್ಲೇ. ಅವಾಗ ಬಂದ್ ಮಾಡಿದ್ದವ ಮಾಡೋದು, ಮತ್ತೇನೋ ಹಾಕ್ಯಾನಂತ ನೋಡಂಬರ್ರಿ, ಅವ ಬಳಿ ಹೋಗಮ್. ರಾಜು ಭಾಯ್ಕೋ ಬಾತ್ ಕರೆಂಗೆ. ಕ್ಯಾ ಬೋಲ್ತಾ ಹೈ ಮಿಯಾ. ನಮ್ಮ ಗುಲ್ಬರ್ಗದ ಪಾನಿಪುರಿ ನಂಬರ್ 1 ಪಾನಿಪುರಿ. ಆಲ್ ಓವರ್ ಕರ್ನಾಟಕದಾಗ ಎಲ್ಲೂ ಸಿಗಲ್ಲ ನಿಮ್ಗೆ. ನಾ ಹೋಗಲ್ಲಪ್ಪ ಕಡೆ. ಅಪ್ ಜಾವ್ ಮಹಾರಾಜ್, ನಾ ರಿಸ್ಕ್ ತೊಂಬಲ್ಲ ಅಪ್ಪು. ಅರೆ ಭಾई ಇಲ್ಲಿ ಹೋತದ. शट यार, मैं तो मुश्किल मुश्किल में आ गया भाई. बैन स्टॉक्स. ರೋಡ್ ಐತೆ ಮುಂದ. ಸೋರೆ ಬಂದ್ರ ಅಂದ್ಮೇಲೆ ನನ್ನ ಗಾಡಿ ಹೋಗುತ್ತೆ. ಅವರು ಸ್ವಿಫ್ಟ, ನಂದು ಸ್ವಿಫ್ಟ್. ಸುಮ್ಮನೆ ರಿಸ್ಕ್ ತೊಗೊಬಾರ್ದಲ್ಲ. ಎಲ್ಲದಕ್ಕೂ ಪ್ರಾಬ್ಲಮ್ ಅದ್ ನೋಡ್ರ ಮಗ. ರೋಡ್ ಇಲ್ಲಂದ್ರೂ ಪ್ರಾಬ್ಲಮ, ರೋಡ್ ಮಾಡ್ಲತ್ರ ಅಂದ್ರೂ ಪ್ರಾಬ್ಲಮ. ಮನುಷ್ಯಾಗ ಯಾವುದಕ್ಕೂ ನೆಮ್ಮದಿ ಇಲ್ಲ ನೋಡುವ. ಚಳಿಗಾಲದಾಗ ದಗಿ ಚಳಿ ಹಿಡ್ಲತ್ತವ. ಇಯ್ಯಾ, ಚಳಿಗಾಲದಾಗ ಭಾಳ ಚಳಿ ಇರ್ತಾವ ಅಂತೀವಿ, ಬ್ಯಾಸಿಗೆಗ ಭಾಳ ಬಿಸಿಲದ ಅಂತೀವಿ, ಮಳೆಗಾಲದಾಗ ಮಳೆ ಬಂದಿಲ್ಲ ಅಂತೀವಿ. ಮಳೆತೋ ಬಂದಿಲ್ಲ ಬಿಡ್ರಿ, ಮಳೆ ಬರ್ಬೇಕಪ್ಪ ತೇರೆ. ಆದಿಲ್ಲಪ್ಪ ರೋಡ. ಇದೆಲ್ಲ ನನ್ನ ಓಲ್ಡ್ ಮೆಮೊರೀಸ್ ಈಸ್ ಕಮಿಂಗ್ ಬ್ಯಾಕ್ ಬಿಕಾಸ್ ಮೈ ಸ್ಕೂಲ್ ಈಸ್ ಹಿಯರ್. ನಾನು ಓದಿ ಆಟ ಆಡಿರುವಂಥ ಸ್ಥಳವಿದು. ಓ, ನೆಂಪೋಗದೆ. ಅವಾಗೆಲ್ಲ ಮನೆಗಳಿದ್ದಿದ್ದಿಲ್ಲ, ಈಗೆಲ್ಲ ಮನೆಗಳು ಎಲ್ಲ ಅದಾವ. ಇದು ಕುಸ್ನೂರ್ ರಿಂಗ್ ರೋಡ್ ರೈಟ್ ಸೈಡ್ಗೆ ಇರೋದು. ಅವಾಗ ಅದು ರೋಡ್ ನಡೆದಿತ್ತಲ್ಲ, ಅದು ಕುಸ್ನೂರ್ ರಿಂಗ್ ರೋಡ್. ಇಲ್ಲೆಲ್ಲೋ ಹಾಕ್ಯಾನಂತ ಹೇಳನಪ್ಪ ಅವ ಬಾದ್ಶಾ. ಆಟೋ ಅಲೋ ತೆಗೆದಾನಿಲ್ಲಪ್ಪ ಇವ. ಇಲ್ಲೆಲ್ಲ ಆಟ ಆಡಕ್ ಬರ್ತಿದ್ವಿ ನಾವು ಸೈಕಲ್ ಮೇಲೆ ಎಲ್ಲ. ನಾವಪ್ಪ ಇವ ಇಲ್ಲೇ ತೆಗ್ದೀನಿ ನನ್ನಲ್ಲ. ರಾಜುಭಾಯ್, ರಾಜುಭಾಯ್ ಜಿಂದಾಬಾದ್, ಜಿಂದಾಬಾದ್. ಓಹ್ ಅನ್ನಲ್ಲ ಬರ್ರಿ, ರಾಜುಭಾಯ್ ಬಲ್ಲಿ ಪಾನಿಪುರಿ ತಿನ್ನ ಬರ್ರಿ. ತಾಡ್ಕೊಳಪ್ಪ ಗುರು. ಬರ್ರಿ ಪಾನಿಪುರಿ ತಿನ್ನ ಬರ್ರಿ. ಮೊನ್ನೆ ಸಿಕ್ಕಿದ್ದವ ಪಾಪ, ಮೊನ್ನೆ ಹೇಳೇನ ಬಾಪ ಅಂತ ಹೇಳಿ. ಪಾನಿಪುರಿ ತಿನ್ನಮ್ ನಡ್ರಿ. ಹೆಂಗ ಪಾನಿಪುರಿ ಟೇಸ್ಟ್ ಮಾಡೋಣ ಬರ್ರಿ. ಲೆಟ್ಸ್ ಗೋ. ಇಲ್ಲ ಅದ್ ನೋಡ್ರಿ ಪಾನಿಪುರಿ ಹೋಗೊಂಬರ್ತೀನಿ ಬರ್ರಿ.
ಮತ್ತೆ ನೋಡ ಆರಾಮ್ ನಮಸ್ತೆ ವಿಡಿಯೋ ಮಾಡ್ತೀನಿ ನಾನು ಸೊ ಮಸಾಲ ಪಾಪಡ್ ಅಣ್ಣ ಏನಾರ ಸ್ಪೆಷಲ್ ಮಾಡು ಎಲ್ಲ ಸ್ಪೆಷಲ್ ದಿನ ಆಯ್ತು ನಿನ್ ಕೈಲಿ ತಿನ್ನೋದು ಆಕ್ಚುಲಿ ಪಾನಿಪುರಿ ತಿನ್ಬೇಕಂತ ಬಂದಿನ ಒಂದು ರಗಡ ಮಾಡೋಣ ರಗಡ ನೋಡಮ್ ಭಾರಿ ನೋಡಪ್ಪ ಬಿಸಿ ಬಿಸಿ ಆಫ್ಟರ್ ಎ ಲಾಂಗ್ ಟೈಮ್ ಬರೀ ನಾವು ಫುಡ್ ರಿವ್ಯೂ ಮಾಡೋ ನೋಡ ಫುಡ್ ರಿವ್ಯೂ ಕೊಡೋ ಏನು ನನಗೇನು ಬದ್ನಿಕೆ ಬರಲ್ಲ ಮಾಡ್ಲಕ್ಕ ಬಟ್ ರಿವ್ಯೂ ಕೂಡ ಒಂದು ಚಲೋ ಬರುತ್ತೆ ಅಯ್ಯೋ ಬರಲಿ ಇನ್ನೂ ಪಾನಿಪುರಿ ಮಾಡಲ್ಲ ಹಾಗೆ ಪಾನಿಪುರಿ ಚೆನ್ನಾಗಿದೆ ಕೊಡ್ತೀವಿ ಒಂದಲ್ಲ ನಾವು ಅಣ್ಣ ರಗಡ ಅಂತೂ ಭಾರಿ ಇತ್ತು ಇಲ್ಲಿ ಎಲ್ಲಾನು ಭಾರಿ ಮಾಡ್ತಾನೆ ಅಣ್ಣ ಅಂದ್ರೆ ಒಂದೊಂದು 10 to 11 years ಇದೇ ಅದ ಕೆಲಸ ಇದೇ ಮಾಡ್ಕೊಂಡು ಬಂದ ನಾವ ಇನ್ನೊಬ್ಬರ ಬಳಿ ಕೆಲಸ ಮಾಡ್ತಿದ್ದ ಈಗ ತಂದೆ ಓನ್ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಯಾನ ಅದೇ ಕಚೋರಿ ಪಾನಿಪುರಿನೇ ಮಾಡ್ತಿದ್ದ ಈಗ ತಂದೆ ಓನ್ ಬಿಸ್ನೆಸ್ ಹಾಕೇನಿಲ್ಲಿ ಕುಸ್ನೂರ್ ರೋಡಿಗೆ ಅದ ಇದು. ಪೂಜಾ ಕಾಲನಿ ಕ್ರಾಸಿಗೆ ಇಲ್ಲಿ ಬಂದು ತಿನ್ರಿ ಚಲೋ ಇರ್ತಾವಲ್ಲ ಐಟಮ್ಸ್ ಅಂದ್ರೆ ಇವ್ರು ಪ್ರೊಫೆಷ್ನಲಿ ಏನಂತಾರಲ್ಲ ಅದೊಂದು ಇರ್ತದಲ್ಲ ಅದು ಹುಟ್ಟತ್ಲೇನೆ ಹಂಗೆ ಹುಟ್ಟತ್ಲೇನೆ ಬಂದದ ಬೈ ಬ್ಲಡ್ನಾಗ ಬಂದದ ಇವ್ರದ್ದು ಕಚೋರಿ ಪಾನಿಪುರಿ ಆಗಲಿ ರಗಡ ಆಗಲಿ ಬೇಳಾಗ್ಲಿ ಮಸಾಲ ಪಾಪಡ್ ಆಗಲಿ ಎಲ್ಲಾನ ಭಾರಿ ಮಾಡ್ತಾರ ಬಂದು ತಿನ್ರಿ ಐಟಮ್ಸ್ ಭಾರಿ ಇರ್ತದೆ ನನಗೆ ಮೊನ್ನೆ ಭೇಟಿಯಾಗಿದ್ದವ ಎಲ್ಲಿ 5th ಸ್ಟ್ಯಾಂಡರ್ಡ್ ನನಗೆ ಪರಿಚಯ ನಮ್ಮ ಅಣ್ಣಲಿಂದ ಪರಿಚಯ ಚಲೋ ಮಾಡ್ತಾನ ಪಾನಿಪುರಿ ಹೊಂಟಾವ ಪಾನಿಪುರಿ ತಿನ್ನಮ್ಮ ಹೆಂಗವ ಅಂತೇಳಿ ಪಾನಿಪುರಿ ಪಾನಿಪುರಿ ತಿನ್ನಂಬರ್ರಿ ಹೆಂಗವ ನೋಡಂಬರ್ರಿ ನಮ್ಮ ಭಾಳ ದಿವಸ ಆಯ್ತು ಖಾರ ಪಾನಿಪುರಿ ಇವ್ರು ಅವಾಗೆ ಮಾಡ್ತಿದ್ರು ಈಗೇನು ಖಾರ ಪಾನಿ ಮಾಡಕತ್ತಾರಲ್ಲ ಅವಾಗ ಹೇಳಿ ಈಗ ಬಟ್ ಇವ್ರದ್ದು ಅವಾಗೆ ಐತಿ ಇವ್ರು ಕ್ರೇಜ್ ಭಾರಿ ಬೈ ಇವತ್ತು ಯಾಕೋ ಎಲ್ಲ ಓಲ್ಡ್ ಮೆಮೊರೀಸ್ ಆಫೀಸ್ ಅಂತಾವ ನಮ್ಮ ಸ್ಕೂಲ್ ಬಂದೀನಿ ಅವಾಗೆಲ್ಲ ಇಲ್ಲಿ ಆಟ ಆಡಿದಲ್ಲಿ ಇಲ್ಲಿ ಬಂದೀನಿ ಹೆಂಗಿರ್ತದೆ ನೋಡ್ರಿ ಎಲ್ಲಿಂದ ಎಲ್ಲೋ ಬಂದೀನಿ ಬಂದೀನಿ ಆ ಕಡೆ ಕೂಡ ಬಂದೀನಿ ಎಲ್ಲ ಹಳಿದೆಲ್ಲ ವಾಪಸ್ ಹೊಂಟಾವ ವಾಪಸ್ ನೆನಪ ಬಾರಿ ಪಾನಿಪುರಿ ತಿಂದು ಯಾರನ್ನ ವಿಡಿಯೋ ಮಾಡಮ್ಮ ಚಲೋ ನೆಕ್ಸ್ಟ್ ಲೆಟ್ಸ್ ಗೋ
ಚಲೋ ಇತ್ತು, ಪಾನಿಪುರಿನೂ ಚಲೋ ಇತ್ತು, ರಗಡನೂ ಚಲೋ ಇತ್ತು. ಎಲ್ಲೋ ಮನೆಗಿದ್ದ ಒಮ್ಮೆ ಹೆಂಗೋ ಹೆಂಗೋ ಸುಮ್ ಹೊಂಟ್ರ ಹೆಂಗ ತಲೆಗೆ ಬರ್ತಾವ ನೋಡ್ರಿ ಮೈಂಡ. ಇದೊಂಥರ ಮೋಟಿವ್ ಅನ್ಕೊಂದಿನ. ಏನಪ್ಪಾ ಅಂತಂದ್ರ ಬಹಳಷ್ಟು ಮಂದಿ ಮನ್ಯಾಗ ಕುಂತು ಮೊಬೈಲ್ ನೋಡ್ಕೊತ ಕುಂದಿರ್ತೀರಿ, ಆಮೇಲೆ ಅಂದ್ರ ಅಲೋನ್ ಆಗಿರ್ತೀರಿ. ಇರ್ಬೇಡ್ರಿ ಹಂಗ. ಓಕೆ, ನಿಮ್ ಹೆಂಡತಿ ಇದ್ರು ಓಕೆ, ಫ್ಯಾಮಿಲಿ ಜೊತೆ ಮಾತಾಡ್ಕೊತ ಇರ್ತಿದ್ರ ಅಂದ್ರ ಓಕೆ. ಇಲ್ಲಂದ್ರ ಈ ತರ ಹೊರಗ್ ಬರ್ರಿ, ಓಡಾಡ್ರಿ, ಮೈಂಡ್ ಫ್ರೆಶ್ ಇರುತ್ತ. ಸಿಂಗಲ್ ಆಗಿರೋದ್ರಲಿಂತ ಮೈಂಡ್ ಬ್ಲಾಕ್ ಆಗುತ್ತ. ನಾವೇನ ಖರಾಬ್ ಅನ್ಕೋತಿರ್ತೀವಲ್ಲ ಅದೇ ಚಲೋ ಅನಿಸ್ತದ. ಬಟ್ ಹಿಂಗ ಓಡಾಡ್ಕೋತಿದ್ರ ಅಂತಂದ್ರೆ ನಿಮ್ಗೆ ಯಾವ್ದು ನೆಗೆಟಿವ್ ಥಾಟ್ಸ್ ಬರಲ್ಲ. ಬರ್ರಿ ಹೊರಗೆ ಬರ್ರಿ, ನೋಡು ಎಲ್ಲೋ ಇದ್ದೋ ಎಲ್ಲೆಲ್ಲೋ ಬಂದ್ ಪಾನಿಪುರಿ ತಿಂದ, ರಗಡ ತಿಂದ, ಚಲೋ ಅನ್ಸುತ್ತು. ಟೈಮ್ ಹೋಗಿದೇ ಗೊತ್ತಾಗಿಲ್ಲ. ಸೊ ಸ್ಪೆಂಡ್ ಮಾಡ್ರಿ ಟೈಮ. ಎಲ್ಲೇ ತಲ್ಲಿ ಕುಂದ್ರಬೇಡ್ರಿ ಒಂದೇ ತಲ್ಲಿ. ಆಮೇಲೆ ಕೆಟ್ಟ ಚಟಕ್ಕ ಬಲಿ ಆಗ್ಬೇಡ್ರಿ, ಅಂತವ್ರ ದೋಸ್ತಿ ಮಾಡ್ಬೇಡ್ರಿ. ನಿಮ್ದು ಏನದ ಒಳ್ಳೆತನ ದೋಸ್ತಿ ಮಾಡ್ರಿ. ಇಲ್ಲ ಅಂದ್ರ ಒಬ್ರೇ ಇರ್ರಿ, ಬಟ್ ಟೈಮ್ ಸ್ಪೆಂಡ್ ಮಾಡ್ರಿ. ಹೊಸವ್ರು ಯಾರು ಸಿಗ್ತಾರ, ವಿಡಿಯೋ ಮಾಡ್ರಿ, ನಂಗೆ ಲಾಗ್ ಮಾಡ್ರಿ. ಈಗೆಲ್ಲ ಆಪರ್ಚುನಿಟೀಸ್ಗಳು ಭಾಳ ಅವ ಸೋಷಿಯಲ್ ಮೀಡಿಯಾದಾಗ ಅವ. ಫುಲ್ ಡಿಜಿಟಲ್ ಅದ ಈಗೆಲ್ಲ ಇಂಡಿಯಾ. ಮಾಡ್ರಿ. ಇವತ್ತಂತೂ ನಂದು ಕಂಟೆಂಟ್ ಆಗಲಿಲ್ಲ, ಬಟ್ ನಾ ಕಂಟೆಂಟ್ ಕೊಡ್ಬೇಕಲ್ಲ. ಸೊ ಅದಕ್ಕೆ ನಾ ಇಲ್ಲಿ ಬಂದು ಪಾನಿಪುರಿ ತಿಂದ, ಇದು ತಿಂದ. ಇಲ್ಲೆಲ್ಲ ಭಾರಿ ಮಾಡ್ತಾನವ, ಒಬ್ಬ ಒಳ್ಳೆ ಮನುಷ್ಯನ. ಅವನಿಗೆ ಸಪೋರ್ಟ್ ಮಾಡ್ರಿ. ಇಲ್ಲಿ ಬರ್ರಿ ಕುಸ್ನೂರ್ ರಿಂಗ್ ರೋಡಿಗೆ, ಪೂಜಾ ಕಾಲನಿ ರೋಡ್ ಕ್ರಾಸಿಗೆ ಹಚ್ಚನವ. ಕುಸ್ನೂರ್ ರಿಂಗ್ ರೋಡಿಗೆ ಬಂದು ಇಲ್ಲಿ ಯಾರಿಗೆ ಕೇಳಿದ್ರು ಬಿ ಹೇಳ್ತಾರ, ಬಂದು ಇಲ್ಲಿ ತಿನ್ರಿ. ಚಲೋ ಮಾಡೇನು. ಈಗ ಏನಪ್ಪಾ ಅಂತಂದ್ರ ವಾಪಸ್ ಮನೆಗೆ ಹೋಗ್ತೀನಿ ನಾ. ಇವತ್ತಿಂದ ಇದು ಇಷ್ಟೇ ಇತ್ತು. ಸೊ ಯಾರು ಏನೋ ತಪ್ಪಿಕೋಬೇಡ್ರಿ, ಇವನ್ನೇನು ಇಷ್ಟೇ. ಯಾಕಂದ್ರೆ ಇವತ್ತು ಸ್ವಲ್ಪ ನಾ ಹೇಳ್ದಲ್ಲ ಹಂಗ ಪ್ರಾಬ್ಲಮ್ ಇರೋ ಸಲ ಮಾಡಿರ್ಲಿಲ್ಲ, ಬಟ್ ನೆಕ್ಸ್ಟ್ ಮಾಡ್ತೀನಿ, ಕಂಟಿನ್ಯೂ ಇರ್ತದದು. ಐ ಆಮ್ ಸಾರಿ ಫಾರ್ ದ್ಯಾಟ್. ಬಟ್ ವಿಡಿಯೋ ಮಾಡೋದಂತೂ ನಾ ಬಿಡಲ್ಲ. ಈ ಸತಿ ಫುಲ್ ಮೈಂಡಿಗೆ ತಗೊಂಡಿನಿ. ಅದ್ರಾಗ ಇವತ್ತು ಇಂಟರ್ವ್ಯೂ ನೋಡಿ ಮೈಂಡ್ ಫುಲ್ ವಾಶ್ ಆಗಿದೆ. ಏನಾರ ಮಾಡ್ಲೇಬೇಕು, ಸಾಧನೆ ಮಾಡ್ಲೇಬೇಕು ಅಂತೇಳಿ ಅರ್ಥ ಆಗ್ಯದ. ಯಾಕಂದ್ರ ಒಂಥರ ಅವ್ರದ್ದು ಏನ್ ಆಗ್ಯದಲ್ಲ, ನಮ್ದು ಹಂಗೆ ಆಗ್ಯದ ಲೈಫ್. ಸ್ವಲ್ಪ ಅವ್ರು ಜರ ಮುಂದೆ ಹೋಗ್ಯಾರ. ಈಗ ನಾವಿನ ಇಲ್ಲೇ ಇದ್ದೀವಿ, ನಾವು ಮುಂದೆ ಹೋಗ್ಬೇಕು ಅನ್ನೋದೊಂದು ಭಾಳ ಅದ. ಮಾಡಮ್ ಏನಾರ. ಅದಕ್ಕೆ ನಿಮ್ ಸಪೋರ್ಟ್ ಇದ್ರ 100% ಆಗತ್ತಾ. ಎಲ್ಲರೂ ಲೈಕ್, ಶೇರ್ ಅಂಡ್ ಸಪೋರ್ಟ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ಯೂಟ್ಯೂಬ್ ಪ್ಲೀಸ್ ವ್ಯೂಸ್ ಕೊಡ್ರಿ. ನಾ ಚಲೋ ಮಾಡಿದ್ರೆ ನೀವು 100% ವ್ಯೂಸ್ ಕೊಡ್ತೀರಿ, ಬಟ್ ಚಲೋ ಮಾಡತ್ತೀನಿ ಅನ್ಕೊಂತೀನಿ. ವ್ಯೂಸ್ ಕೊಡ್ರಿ, ಆಮೇಲೆ ಸಪೋರ್ಟ್ ಮಾಡ್ರಿ ಗಾಯ್ಸ್. ನಿಮ್ದು ಭಾಳ ಇರ್ತದ ಪಾತ್ರ. ಅದು ಒಬ್ಬರೇ ಇರಲಿ, 4 ಮಂದಿನೇ ನೋಡ್ಲಿ. ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಮಾಡ್ರಿ ಪ್ಲೀಸ್. ಓಕೆ, ಮತ್ತ ನೆಕ್ಸ್ಟ್ ವಿಡಿಯೋದಾಗ ಸಿಗ್ತೀನಿ. ಅಲ್ಲಿ ತನಕ ಎಲ್ಲರಿಗೂ ಜೈ ಶ್ರೀರಾಮ್. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಲಾನಿ ಭವಂತು. ಜೈ ಶ್ರೀರಾಮ್. Sera se cos'era, sera se cos'era, sera se cos'era, se cos'era, se cos'era, se cos'era, se valida. Sera se cos'era, se cos'era, se cos'era, se cos'era, se valida.